Hi, welcome to AS Studios. Guys, 9 ನೋಡ್ ಬೀಳ್ತಾವ್ guys ಇವನು. ನಾಯಿ ನೋಡಲ್ಲ, ನಾಯಿ ಪಕ್ಕದಲ್ಲಿ ಇರೋದು ನೋಡ್ತಾನೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಫೇಸ್ ಆನ್ ಮಾಡ್ತಾನೆ ಗೈಸ್. ರೆಡಿ ಅವ್ನು ರೆಡಿ ಆಗೋದು ಯಾಕೆ ಗೊತ್ತಾ, ಇಬ್ರು ಸೂಪ್ರು ಬಂದವ್ರೆ, ಅವ್ರಿಗೆ ಸ್ವಲ್ಪ ಪುಳಿಯೋಗರೆ ಕಲ್ಸಿ ರೆಡಿ ಆಗೋನು. ಸ್ವಲ್ಪ ಬ್ಯಾಕ್ ಹೋಗೋ. ಯಾರು ಚೆನ್ನಾಗವ್ರೆ ಅಂತ ಕಮೆಂಟ್ ಮಾಡಿ ಗೈಸ್. ಯಾರು ಪುಳಿಯೋಗರೆ ಕಲ್ಸಕ್ಕೆ ಚೆನ್ನಾಗಿ ರೆಡಿ ಆಗಿ ಬಂದವ್ರೆ, ಯಾರು ನಾರ್ಮಲ್ ಆಗಿ ಬಂದವ್ರೆ ಅಂತ ನೀವೇ ಕಮೆಂಟ್ ಮಾಡಿ. ನಾವಿಷ್ಟೊಂದು ನೀಟ್ ಆಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಇನ್ನ ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಹೋಗ್ಬಿಡೋದು. ನಾರ್ಮಲ್ ಆಗಿದ್ರೆ ಪುಳಿಯೋಗರೆ ಕಲಿಸ್ತಾರೆ, ಇನ್ನೇನು. ಓ ಇವ್ರು ನನ್ಕಿಂತ ಟ್ಯಾಲೆಂಟೆಡ್ ಬ್ರೋ. ಎನಿ ಟೈಮ್ ತಿನ್ನಕ್ಕೆ ಹುಟ್ಟವಳೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಅಲ್ಲ ಪಕ್ಕ ತುರಂಸ್ತವ್ರು ನೀವು. ಅವರು ಕರ್ಕೊಂಡ್ ಬಂದಿದ್ದೆ ಏನನ ಕೊಡ್ಸ್ದ ಅವ್ರಿಗೆ. ಏನ ಡೈರಿ ಮಿಲ್ಕ್ ಕೆಲ್ಸ ಅಲ್ಲತ್ತೆ, ಗಾಡಿ ಜವಾಯಿಸೋದ್ರಲ್ಲಿ. ಅಲ್ಲಿ ನೋಡಲ್ಲ ಹಿಂದೆ ಗಾಡಿ ನೋಡು ಭವ್ಯ. Ron full happy guys, full happy Ron. ಪುಳಿಯೋಗರೆ ಅಂತ ಕುತ್ಕೊಂಡು ಹೋಗ್ತಾ guys. ನಮ್ಮಂತ ಚಿಕ್ಕವ್ರ ಮೇಲೆ ಏನ್ರಿ ಇದಾರ ಬರೋದು. ಮಖದಲ್ಲಿ ಕಳೆ ರೋಹನ್ಗೆ ಆ ಮಿರರಲ್ಲಿ ಕಾಣಿಸ್ತಾ ಇದೆ, ಮಖದಲ್ಲಿ ಕಳೆ. ಮಂದಾಸ ಬಿಫೋರ್ ಆಫ್ಟರ್ ವಿಡಿಯೋ. ಅಯ್ಯೋ ಬಣ್ಣ ಏ ಅಣ್ಣನ್ ಖುಷಿ ಇಲ್ಲೇ ಗೊತ್ತಾದಿದೆ ಯಾರು. ಒಂದು ಹುಡುಗಿ ಬಂದ ತಕ್ಷಣ ದೋಸ್ತಿ ಹೇಳ ಮರ್ತು ಬಿಟ್ಟಲ್ಲ ನೀನು. ಲೋ ಬಡೇ ಇದ್ನೆ, ಒಟ್ಟಿಗೆ ಉಂಡು ಒಟ್ಟಿಗೆ ಆಡಿ ಒಂದೇ ರಂಗಲ್ಲಿ ಮೂರ್ ಜನನು ತಪ್ಕೊಂಬಂದಿ ಕತ್ತಿದ್ವಲ್ಲ. ನಿನ್ನೆ ವಿಡಿಯೋ ಹಿಡಿದ್ವಲ್ಲ ಎಲ್ಲೋ ಯಾರಿಗೂ ಐದು ಬ್ರೋ. ನಾನು ಹೇಳ್ತೀನಿ, ಇಷ್ಟೊತ್ತು ಪುಳಿಯೋಗರೆ ಕಲ್ಸಲ್ಲ ಅಂತ ಇದೆಲ್ಲ ಅಲ್ಲಿ ಕರ್ಕೊಂಡು ಹೋಗೋನೆ ಬರ್ತಾನೆ, ತೋರಿಸ್ತೀನಿ ವಿಡಿಯೋದಲ್ಲಿ ಯಾರು ಪುಳಿಯೋಗರೆ ಕಲಿಸ್ತಾವ್ರಲ್ಲಿ. ನೋಡಿ ಹೇಳಿ ಎಷ್ಟ್ ಚೆನ್ನಾಗಿ ಪುಳಿಯೋಗರೆ ಕಲ್ಸ್ಕೊಂಡು ಎಷ್ಟ್ ಚೆನ್ನಾಗಿ ಬರ್ತಾವ್ ನೋಡಿ. ಯಾರಪ್ಪ ಪುಳಿಯೋಗರೆ ಕಲ್ಸಿದ್ದು? ಬ್ಯಾಗ್ ಈ ಕಡೆ ಡಿಕ್ಕಿಗೆ ಹೋಗಿದ್, ಡಿಕ್ಕಿಗೆ ಹೋಗಿದ್ನಂತೆ ಅವರು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ನಾ ಡಿಕ್ಕಿಯಲ್ಲಿ ಇಕ್ಕಕ್ ಹೋಗಿದ್ವಿ ಗಾಯ್ಸ್. ಅವಾಗ ಸ್ವಲ್ಪ ತೊಲ್ತೀವಿ, ಏನ್ ಮಾಡಕ್ಕಾಗಲ್ಲ. ಹಂಗೋ ಬೆಳಗ್ಗೆ 4:15 ಇಲ್ಲಿ 5 ಗಂಟೆಗೆ ಇಲ್ಬೇಕು ಅಂದ್ಕೊಂಡವರು 6:15 ಬಂದಿದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲೇ ಯಾರು ನೀಟಾಗಿ ಹತ್ತಾ ಇಲ್ಲ. ಮುಂದೆ ಯಾವ್ಯಾವ ಥರ ಹೆಂಗೆ ಹತ್ತುತ್ತಾರೆ, ಯಾವ ಥರ ಇರ್ತದೆ ಎಲ್ಲ ತೋರಿಸ್ತೀವಿ. ಗೈಸ್ ಇನ್ನೊಂದು ಚಾಪರ್ ತರಿಸಿದ್ದೀನಿ, ಹತ್ತಕ್ಕಾಗಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಸೇಫ್ಟಿ ಮಾಡ್ತಿದ್ದೀನಿ ನಿಮ್ಗೆಲ್ಲರಿಗೂ. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಕುರಿಕಾಯಿಗೆ ಸಂಬಳ ಕೊಟ್ಟಿದ್ರೆ ಮೆಣಸಿನಕಾಯಿ ಎಷ್ಟೊತ್ತಿದೀವಿ ಗೊತ್ತಾ? 2% ಹತ್ತಿದ್ದೀವಿ ಅಷ್ಟೇ. ತಸು ಬುಸ್ಸು ಅಂತ ಅವರೆಲ್ಲರೂ. ಇನ್ನೊಂದು ಏನು ಗೊತ್ತಾ, ಇನ್ನೂ ಒಂದು ಕಾಲು ಭಾಗ ಬಂದಿಲ್ಲ, ಸುಸ್ತಾಗಿ ಕೂತಿದ್ದೀವಿ. ಅದ್ಮೇಲೆ ಅಜ್ಜಿ ಓದ್ತಾವ್ರೆ, 80 ವರ್ಷ ಆಗಿರ್ಬೋದು. ನಮಗೆ ಮ್ಯಾಚ್ಗೆ ಬಂದ್ಬಿಡ್ತು ಗೈಸ್. ಏನು ಮಾಡೋಣ, ಅನ್ಯಾಯ ಆಗೋಯ್ತು ನಮಗೆ, ಮುಂದೆ ಅವಮಾನ ಆಗೋಯ್ತು. ಆದರೂ ಸಖತ್ತಾಗಿ ಹೋಗ್ತಾವ್ರೆ ಅಜ್ಜಿ ಎಲ್ಲವ್ರೆ, ಅಲ್ಲಿ ಮೇಲೆ ಹತ್ತುತ್ತವ್ರೆ ಗೈಸ್. ನಮ್ಗೆ ಅವಮಾನ. ಎಷ್ಟು ನಮ್ಗೆ 21 ವರ್ಷ, ಅವ್ರಿಗೆ 80 ವರ್ಷ.
ಎಲ್ಲಿರ್ಬೋದು ಅವ್ರು, ನಾವೆಲ್ಲಿರ್ಬೇಕು? ಅಯ್ಯೋ ಗೈಸ್. 1 2 3 ಸ್ಟಾರ್ಟ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಾಗ ಎಕ್ಸ್ಟ್ರಾ ನೋಡ್ಬಿಟ್ಟ. ನನ್ ಕೈಯಲ್ಲಿ ಆಗಲ್ಲ ಅಂತ ಕುತ್ಕೊಂತ ಆಲ್ರೆಡಿಯಲ್ಲಿ ಎಕ್ಸ್ಟ್ರಾ ಅದೇನೋ 100ರಲ್ಲಿ ಕೂತಿದ್ದ ವಿಡಿಯೋ ಆನ್ ಮಾಡ್ತದಂಗೆ ನಿಂತವನೆ. ಬಾ ಶೇಖ್. ಆತ್ರ ಬಿದ್ದಿದ್ದ ವಿಡಿಯೋ ಹಾಕ್ತಿವಿ, ತೆಗ್ದೈತಾ ವಿಡಿಯೋ? ಸಪೋರ್ಟ್ ಬೇಕಲ್ಲಿ. ಗೈಸ್ ಅಜ್ಜಿನ ಮೋಟಿವೇಶನ್ ತಗೊಂಡು ಹತ್ತೀನಿ ನೋಡಿ. ಏನಕ್ಕೆ ಅಂತ ಹೇಳ್ತಾ ಇಲ್ಲ, ಅವ್ನು ಮೋಟಿವೇಶನ್ ಮಾಡೋ ತಗೊಂಡು ಅಜ್ಜಿಗೆ ನಾನು ಬೀಟ್ ಮಾಡೇ ಮಾಡಿಸ್ತೀನಿ, ಬನ್ನಿ. ಮಿಸ್ ಆಗುತ್ತೆ ನೋಡಿ ಆ ಅಜ್ಜಿ ಹೆಂಗೆ ಹೋಗ್ತಾವ್ರಿ ಇನ್ನ. ಅದು ಆ ಕಾಲದ್ದು ಮುದ್ದೆ, ಈ ಕಾಲಿನ ಮುದ್ದೆ ಎಲ್ಲಿರ್ತದೆ ಗೈಸ್? ಈ ಕಾಲದ ಪಿಜ್ಜಾ ಬರ್ಗರ್. ಈಗ ನೀನು ಅದೇ ತಿನ್ನೋದು. ಡೇಟ್ ನಾನು 1 hour later, 2 hours later, 3 hours later. ಹಲೋ ಫ್ರೆಂಡ್ಸ್, ಇವಾಗ ಪೀಕ್ ಹತ್ರ ಬಂದಿದ್ದೀವಿ. ನೋಡ್ರಿ ಇಲ್ಲಿ ಎಲ್ಲ ತೋರಿಸ್ತೀವಿ, ಪೀಕ್ ದೇವಸ್ಥಾನ ಹತ್ರ ಎಲ್ಲ ನೀವು ನೋಡಿರ್ತೀರಾ. ಬಟ್ ಇವಾಗ ಸೀನ್ ಏನಂದರೆ ಗೈಸ್, ಒಬ್ಬೊಬ್ರು ಒಂದೊಂದು ಕಡೆ ಡಿವೈಡ್ ಆಗಿಬಿಟ್ಟಿದ್ದೀವಿ. ನಮ್ಮ ಹಿತೇಶು ಮತ್ತು ಅವ್ರ ಹುಡುಗಿರ ಜೊತೆ ಅವನೇ, ನಮ್ಮ ಶೇಖೇನ ಮುಂದೆ ಬಂದ್ಬಿಟ್ಟಿದ್ದಾನೆ, ನಾವು ಅವನಕ್ಕಿಂತ ಮುಂದೆ ಬಂದ್ಬಿಟ್ಟಿದ್ದೀವಿ. ಫೋನ್ ಆಗ್ತಾವನೆ ಬಟ್ ಮಾಡ್ದೆ ಇರಿ ಗೈಸ್, ಏನೋ ಕೇಳೋಣ. ಹಲೋ. ಅಲ್ಲ ಇಲ್ಲ, ಬೆಲೆನೇ ಇಲ್ಲ ಗೈಸ್. ಸಿಗ್ನಲ್ ಇಲ್ಲ. ಸಿಗ್ನಲ್ ಇಲ್ಲ, ಬೆಲೆ ಇಲ್ಲ ಅನ್ಕೊಂಡಿದ್ದೆ. ಮಾಯ್ಕ ಹುಡ್ಗ ಒಬ್ನೇ ಬಂದ್ಬಿಟ್ಟವನೆ. ಸಿಗ್ನಲ್ ಕೂಡ ನಮಗ್ ಸಪೋರ್ಟ್ ಮಾಡ್ತಿಲ್ಲ ಗೈಸ್. ಪಾಪ ಮಗುನ ಇವಾಗ ಎಲ್ಲಿ ಹುಡ್ಬೇಕು? ಸಿಗ್ನಲ್ ಸಪೋರ್ಟ್ ಮಾಡ್ತಾ ಐತೆ, ಬಿಸಿ ಬರ್ತಾ ಇರೋದಲ್ಲೇ. ಅಲ್ಲಿ ಬರ್ರಿ ಗೈಸ್, ಇವಾಗ ಇತ್ತು ಕೇಳೋಣ. ಪಾಪ ತಪ್ಪೋಗಿದ್ದ ರಂದೀಲ್ಸಕ್ ಫಸ್ಟ್ ಟೈಮ್ ಅಂತೆ. ನೋಡ್ರಿ ಅವ್ನು ಹೆಂಗ ಅವ್ನು ಅವತಾರ ನೋಡ್ರಿ, ಪಾಪ ಕಳ್ದೋಗಿರೋ ಹುಡ್ಗ ಇದ್ದಂಗೆ ಅವನೇ. ಎಷ್ಟು ಅಲಿಸ್ತಾರಂದ್ರೆ ನನ್ನ ಮನುಷ್ಯರೇ ಅಲ್ಲ ಇವರು, ಮಕ್ಕಳೇ ಅಲ್ಲ ಇವರು. ಒಟ್ನಲ್ಲಿ ಇನ್ಮೇಲೆ ಟ್ರ್ಯಾಕಿಂಗ್ ಬರಲ್ಲ ಗೈಸ್. ಶೇಖ್ ಭಯ ಬಿದ್ದ ಮಗು. ಏನ್ ಭಯ ಬಿಡೋದು ಗೈಸ್? ಅಲ್ಲಿ ನೋಡಿದ್ರೆ ತಲೆ ಸುತ್ತು, ಏನದು ವಾಮಿಟ್ ಬರಂಗ ಆಗ್ತಾ ಇಲ್ಲ. ಏನ್ ಮಾಡೋದು ಹೇಳೋ? ಪಾಪ ಇಷ್ಟು ದಿವಸ ಎಸಿಯಲ್ಲಿ ಕುತ್ಕೊಂಡು ಅಭ್ಯಾಸ ಆಗ್ಬಿಟ್ಟು ನೀರಿಲ್ಲ, ಬೇರೆ ಏನು ತಿನ್ನಕ್ಕಿಲ್ಲ. ನೀರು ಕೊಡ ಅವನಿಗೆ ಬೇಗ, ಪ್ರೊಡ್ಯೂಸರ್ಗೆ. ಪಾಪ ಸತ್ತೋಗವನೆ. ತಗೋ ಬ್ರೋ. ಕೊಡು. ಹೆಂಗೈತ್ ಬ್ರೋ ಫೀಲಿಂಗು? ಚೆನ್ನಾಗಿ ಫೀಲಿಂಗ್ಸ್ ಅಲ್ಲ, ಇನ್ಮೇಲೆ ಯಾವತ್ತೂ ಬರಲ್ಲ ಟ್ರಕ್ಕಿಂಗ್ ಮಾತ್ರ. ಫೀಲಿಂಗ್ಸ್. ನಾವು ಚಾಲೆಂಜ್ ಹಾಕ್ಕೊಂಡಿದ್ವಿ, ಎಲ್ಲೂ ನಿಂತ್ಕೊಬಾರ್ದು, ಕಂಟಿನ್ಯೂಸ್ ಆಗಿ ಬರೋಣ ಅಂತ ಬಂದ್ವಿ. ನಾವು ಒಂದು ಕಡೆ ಕೂತಿಲ್ಲ ಗೈಸ್, ಒಂದು ಕಡೆನೂ ಕೂತಿಲ್ಲ. ಟೋಟಲ್ ಟ್ರಕ್ಕಲ್ಲಿ ಒಂದು ಕಡೆ ಕೂತಿಲ್ಲ ಗೈಸ್. ನೆಕ್ಸ್ಟ್ ಅವ್ರು ಬರ್ತಾರೆ, ಅವರು ಇದೇ ಥರ ಎಲ್ಲಿದ್ದೀರಾ ಏನು ಅಂತ ಕೇಳ್ತಾರೆ. ಇದೆಲ್ಲ ತೋರಿಸ್ತೀವಿ, ನಂದಿ ಹಿಲ್ಸ್ ತೋರಿಸ್ತೀವಿ, ಬನ್ನಿ. ಲೆಟ್ಸ್ ಎಂಜಾಯ್ ದ ಟ್ರಕ್, ಬನ್ನಿ. ಮತ್ತೆ ಕಳ್ದೋದ್ ನಾವು ಈ ಹುಡುಗ ಪಾಪ, ಮತ್ತೆ ಕಳ್ದೋದ್ನಲ್ಲ ಇವನು. ಕಳ್ದೋಗೋದು ದೊಡ್ಡ ಫ್ಯಾಷನ್ ಆಗ್ಬಿಟ್ಟೈತೆ. ಇಷ್ಟೊತ್ತು ಇಲ್ಲೇ ಇದ್ನಲ್ಲ ಹುಡುಗ ನಂದಿನಿ. ಅಯ್ಯೋ ನೋಡ್ರಿ, ಇವನು ಹಿಂಗೆ ಕಳ್ದೋಗೋದು. ನಮ್ಮನ್ ಬೈತಾರೆ ಮತ್ತೆ. ಪೇಮೆಂಟ್ ಮಾಡಕ್ ಫೋನ್ ಹೊಡಿತೀನಿ, ಫೋನ್ ಇಲ್ಲ, ಫೋನ್ ಕೊಡು. ಅಲ್ಲಿ ಏನೋ ಚೆನ್ನಾಗಿಲ್ಲ, ಎಲ್ಲ ಸ್ವೀಟೇ ಇರೋದು ವ್ಯವಸ್ಥೆ ಅಲ್ವಾ? ಅಲ್ಲ ಹೋಟ್ಲ್ ಐತೆ ಬ್ರಾ. ಬನ್ನಿ ಬ್ರೋ, ತಿನ್ನ ನಂಗೆ ಆಗ್ತಾ ಇಲ್ಲ. ಜಾಸ್ತಿ ರೇಟ್ ಬ್ರೋ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಇದೇ ಬೇಕು. ಹೇಳೋದು ಅಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಇಡ್ಲಿ ಪಲಾವ್ ಎಲ್ಲ ಇತ್ತು. ನನಗೂ ಹಂಗೆ ಕಳಿಸಲ್ಲ ಅದು ಟಿಪ್ಪು ಅಲ್ಲ ಬ್ರೋ, ಅದು ಸನ್ರೈಸ್. 20 ಅದೇನೋ ಹೇಳಕ್ ಬಂದೆ, ಮತ್ತೆ ಹೋದೆ. ಬೇಡ ಬಿಡಿ ಇವಾಗ. ಎಂತಲ್ಲೇ ಕರಗ್ಬೇಕಂದ್ರೆ ಇವನ್ ಕರಗ್ಬೇಕು, ನಮ್ಮನ್ನ ಯಾಕೆ ಕರಗಿಸ್ತಾನೆ? ಇಲ್ಲಿ ನೋಡು, ಇರೋದು ನಂದಿ ಹಿಂಗೆ ಬ್ರೋ. ಹಿಂಗೆ ಕರ್ಕೊಂಡು ಹಿಂಗೆ ಬಂದವನೆ, ಹಿಂಗೇ ಬರ್ಬೋದು. ಹಿಂಗೆ ಕರ್ಕೊಂಡು ಹಿಂಗೆ ಬಂದವನು ಕೋತಿ ಐತೆ, ಮೈ ಕಿತ್ಕೊಂಡೋದ್ರೆ ಕಷ್ಟ. ಗೈಸ್ ಆದ್ರೂ ಚಾಲೆಂಜ್ ಕಂಪ್ಲೀಟ್ ಮಾಡಿದೀನಿ. ಶಕೀಲ ಬರ್ತೈತೆ.
ನಂದೇನ್ ಶೆಕೆ ಎತ್ತಲ್ಲ. ನೀವು ನೀರ್ ಹಾಕೊಂಡ್ ಬಂದಿರೋ guys, ನಮ್ದು ಶೆಕೆ. ಅಯ್ಯೋ ಹೋಗಪ್ಪ. ನೀರ್ ಹಾಕೊಂಡ ಏನ್ ಹಾಕೊಂಡ ಕೋತಿ ಬಂದಾಗೆ ತೆಗಿಬೇಕಿತ್ತು, ಕೋತಿ ಬಂದಾಗೆ ತೆಗಿಬೇಕಿತ್ತು ನಾವು. ಗೈಸ್ ಆದ್ರೂ ಶೇಕ್ ತರ Guys. ಬರ್ಲಿಲ್ಲ. ಕರೆಕ್ಟ್ ಆಗಿ ಇಲ್ಲಿ ಬರ್ರಿ ಆಸೆ ಸಾಂಗ್ ಒಂದೊಂದಲ್ಲ ಗಾಯ್ಸ್ ಇವ್ರದು, ಪಟ್ ಅಂತ ಬಂದ. ಅಲ್ಲ ಒಂದೊಂದಲ್ಲ ಗಾಯ್ಸ್ ಇವ್ರದು. ಇವ್ರೇನೋ ಸೌತೆಕಾಯಿ ನೀರು ಎಲ್ಲ ಎತ್ಕೊಂಡ್ ಜಂಪ್, ಇಲ್ಲಿ ಇವ್ರು ಹತ್ತಿರಂಗ್ ನನ್ನನ್ ಮಧ್ಯದಲ್ಲಿ ಬಿಟ್ಟು ಇವ್ರನ್ನೆಲ್ಲ ಎಳ್ಕೊ ಬರೋಷ್ಟ್ರಲ್ಲಿ ಆ ಪ್ರೊಡ್ಯೂಸರ್ ಮಧ್ಯದಲ್ಲೇ ಕೈ ಕೊಟ್ಟೋದ್ರು. ನಮ್ ಪರಿಸ್ಥಿತಿ ಒಂದೊಂದಲ್ಲ ನೀರ್ ಕೊಡ್ತಿಲ್ಲ. ನಾವೇನ್ ಅನ್ಕೊಂಡ್ವಿ, ಶೇಖ್ ಇವರೆಲ್ಲ ಜೊತೆಗ್ ಬರ್ತಾವ್ರೆ, ನಾವ್ ಕರೆಕ್ಟ್ ಆಗಿ ಒಂದೇ ಸ್ಪೀಡ್ ಆಗೋದ್ವಿ. ಅವನು ಫಾಸ್ಟ್ ಆಗಿ ಬರ್ತಾನೆ, ನಿಂತ್ಕೊಂತಾನೆ, ಫಾಸ್ಟ್ ಆಗಿ ಬರ್ತಾನೆ. ಶೇಖು ಅಜ್ಜಿನ್ ಬಿಟ್ಬಿಡ್ತೀನಿ, ಅಜ್ಜಿನ್ ನಂಗೆ ಯಾವ ಅಜ್ಜಿನೂ ಬೇಡ, ನಾನ್ ಮಲ್ಕೊಂತೀನಿ ಅಂತ ಮಲಗಿದ್ರು. ಇಲ್ಲಿ ಇಬ್ರು ಡೋಲು ಬೋಲು ಬಂದವ್ರು ಹೊಸ ಎಂಟ್ರಿ, ಇವ್ರಿಬ್ರು ಎತ್ಕೊಂಡ್ ಬರೋಷ್ಟು ಅಮ್ಮ ಸಾಮೆ. ಏನ್ ಹೇಳಿ ಗಾಯ್ಸ್, DOP ಅಂತ ಅವನೇ, ಅವನ್ ಕೈಗ್ ಬ್ಯಾಗ್ ಮಾತ್ರ ಫುಡ್ ಏನು ಕೊಡಬಾರ್ದು. ಮಗಾನೇ ಅಲ್ಲ ಅವ್ನು ಬೋಳಿ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಕಿತ್ಕೊಂಡಾಗಿಲ್ವಾ ಅಲ್ಲಿ? ಬಿಸಿ ಬಿಸಿ ಇಡ್ಲಿ ಸಾಂಬಾರು ಒಡೆ ಬೇರೆ ಇಟ್ಟಿದ್ರು, ತಿನ್ಕೊಂಡ್ ಬರೋಣ ಅನ್ಕೊಂಡೆ. ಏ ಶೇಖ್, ಏ ಯಾರಲ್ಲೇ ಬಡ್ಕಂತ ಅಂತ ಬತ್ತಿತ್ತು, ತಿನ್ನೋ ಬೇಕ್ ತಿನ್ನು. ಗಚ್ಚು ಗಚ್ಚ ಗಚ್ಚು ಗಚ್ಚು ಗಚ್ಚ ಗಚ್ಚು ಗಚ್ಚ ಕಚ್ಚದ್ದು ಕೋತಿ ತಿಂತು. ನಿನ್ ಮೂಗಲ್ ಕೂಡ ಓದ್ತಾ ಇತ್ತು ಹಿಂಗ್ ಇಟ್ಕೊಂಡಿದ್ರೆ. ಬೇಗ ತಿನ್ಬಿಡ್ರಿ, ಬಚ್ಚಿಕೊಳ್ರಿ ಬೇಗ. ಓಡ್ರಿ. ನಮ್ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ, ಬೆಳಗ್ಗೆ ಕರ್ಕೊಂಡ್ಬಿಟ್ಟು ಒಂದು ಟಿಫನ್ ಇಲ್ಲ, ಸೌತೆಕಾಯಿ ಎಲ್ಲೆಲ್ಲೋ ಇಕ್ಕೊಂಡ್ ತಿನ್ನಂಗಾಗತ್ತೆ ನೋಡ್ರಿ. ಕೋತಿಗಳು ಕಾಟ ಪರಿಸ್ಥಿತಿ ಹಿಂಗ ಇಡ್ಲಿ ಸಾಂಬಾರ್ ಹಾಕ್ಸ್ತಾ ಇದ್ದೆ, ಹೇಳ್ಕೊಂಬಂದ್ರು ಕಿತ್ತೋದನ್ ಮಕ್ಕಳು, ಉಳ್ಳಾಡ್ಕೊಂಡ್ ಬಂದವ್ರೆ ಸರ್. ನಮ್ ಪರಿಸ್ಥಿತಿ ಕೋತಿ ಪರಿಸ್ಥಿತಿ ಒಂದೇ ಆಗ್ಬಿಟ್ಟೈತಿ ಈಗ. ಅಲ್ಲಿ ಅದು ಸೌತೆಕಾಯಿ ತಿಂತಾ ಇದ್ವಿ, ನಾವು ಸೌತೆಕಾಯಿ ತಿಂತಾ ಇದ್ವಿ, ಕಿತ್ತಾಡ್ಕೊಂಡ್ ತಿಂತಾ ಇದೀವಿ ಅಷ್ಟೇ. ಬೆಳಗ್ಗೆ ಜಾಗಿಂಗ್ ಆಯ್ತಾ? ಅಲ್ಲ ಜಾಗಿಂಗ್ ಆಯ್ತಾ ಅಂದೆ. ಇವನೆಂತ ಅವ್ನ್ ಗೊತ್ತಾ, ಇವನು ನಂದಿ ಹಿಲ್ಸ್ ಇಲ್ಲಿದ್ರೆ ಹಿಂಗ್ ಲೈಟಿಂಗ್ ಬರ್ಬೋದು, ನಮ್ಮನ್ನ ಹಿಂಗ ಕರ್ಕೊಂಡ್ ಬಂದವನೆ. ಎಷ್ಟ್ ಸಲಿ ಬಂದವನೆ? 20 ಸಲಿ ಬಂದವನಂತೆ. ಸನ್ರೈಸ್ ಅಲ್ಲ, ಸನ್ರೈಸ್ ಇದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸನ್ಸೆಟ್ ನೋಡಿ ಗೈಸ್, ನಮ್ದು ಜಾಸ್ತಿ ಹೋಗಿರುವಂತ ವ್ಯೂಸ್ ಆಸೆ ಸಾಂಗ್ ಇಲ್ಲೇ ಶೂಟ್ ಮಾಡೋದು, ಇಲ್ಲೇ ಲೊಕೇಶನ್ ಅಲ್ಲೇ. ನಮ್ಮೂರಿಂದು ಮೇನ್ ನಂದಿ ಹಿಲ್ಸ್ಗೆನೆ ಎಲ್ಲೆಲ್ಲಿಂದಾನೋ ಬರ್ತಾ ಇರ್ತಾರೆ, ಯಾಕಂದ್ರೆ ಇಲ್ಲೇ ಮೇನ್ ಫೇಮಸ್. ನಮ್ಮೂರಲ್ಲಿ ಜಾಸ್ತಿ ನಂದಿ ಹಿಲ್ಸ್ಗೆನೆ ಬರೋದು. ಸೊ ನೀವು ಬರ್ತಾ ಇರ್ತೀರ ಅಂತ ಗೊತ್ತು, ಹಿಂದೆ ಏನೇನೋ ಮಾಡ್ತಾ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಇನ್ನ ಮುಂದೆ ಮುಂದೆ ಹೋಗಿ ತೋರಿಸ್ತೀವಿ. ಟ್ರಕ್ಕಿಂಗ್ ಅಂತಾರೆ ಎಲ್ಲ ಫ್ಲಾಟು. ನಾನು ಮಡಿಯಲಿ ನಡೆಯುವ ಆಸೆ ತುಂಬಾ, ಆಮೇಲೆ ನೀನಾ ಕಸ ಗುಡಿಸ್ತಾ ಇದೀವಿ ಗೈಸ್. ನೀಡಬೇಕು ಎಂಬ ಬಾಬಾ ಬನ್ನಿ ಎಲ್ರು ಬನ್ನಿ. ಹಿಂಗೆ ಓಕೆ, ಹೆಂಗೋ ಬಂದಿದೀವಿ. ಇಲ್ಲಿ ಒಂದ್ ಗೇಮ್ ಆಡಿಸ್ತೀನಿ, ಏನ್ ಗೊತ್ತಾ? ಡೇರ್ ಅಂಡ್ ಡೇರ್ ಅಂತ. ಔಟ್, ನಾನು ಔಟ್. ಡೇರ್ ಅಂದ್ರೆ ಔಟ್. ಟಾಸ್ಕ್ ಏನಿಲ್ಲ, ಸಿಂಪಲ್ ಟಾಸ್ಕ್ಗಳೇ. ರೂಟ್ ಆರ್ ಡೇರ್, ಅದು ಡೇರ್ ಅಲ್ಲ ಡೇರ್. ಯಾವನ್ರಿ ಹೇಳೋ ನೀ ಸ್ಟೋರಿನ, ಈ ಕಾಗಕ್ಕ ಗುಬ್ಬಕ್ಕನ್ ಕತೆನ ಬಂದು ಕೊಡೋದು. ಯಾರು ಎಲ್ಲಿಂದ ಬರ್ತಾರ್ರಿ ಇವೆಲ್ಲ? ಡೇರ್ ಅಂಡ್ ಡೇರ್ ಮಾಡ್ಸೋಣ. ಓಕೆ, ಇವ್ರಲ್ಲೇ ವೆಬ್ ಸೀರೀಸ್ ಅಲ್ಲಿ ಹಾಕ್ಬಾರ್ದಲ್ಲ, ಹೆಂಗ ಅನಿಸ್ತು? ನಾಳೆ ಬಿಟ್ಟು ನಾಳಿದ್ದಲ್ಲ, ಬೇಗ ಹೇಳ್ಬೇಕು. ಗೆಸ್ ಈ ಕಡೆ ತಿರ್ಗಿಸಿ. ಅವಳು ಇನ್ನರ್ ವಾಯ್ಸ್. ಹೋಗಿ ಎಂತ ಇದ್ದಕ್ ಸೇರಿದ್ನೋ ನಾನು. ಹೋಗಿ ಯಾವ ಆಕ್ಟಿಂಗ್ ಕೊಟ್ರೋ ನನಗೆ. ಹಿಂಗ್ ಬರ್ತೀನಿ, ಹಿಂಗ್ ಹೋಗ್ತೀನಿ, ಹಿಂಗ್ ಹೋಗ್ತೀನಿ. ಸರಿ ಶೇಖ್, ಇವಾಗ ಒಂದು ಟಾಸ್ಕ್ ಹೆಂಗ್ ಗೊತ್ತಾಗ, ಇದು ಮಾಡ್ಲೇಬೇಕು. ಯಾಕಂದ್ರೆ ನಿಂಗೆ ಒಂದು ಚಾನ್ಸ್ ಕೊಟ್ಟವ್ರು ಪ್ರೊಡ್ಯೂಸರ್ ಒಂದು ಮರ್ಯಾದೆ ಇದ್ರೆ ಮಾಡ್ಬೇಕು. ಇಲ್ಲಿರೋದ್ರಲ್ಲಿ ಹುಡುಗಿರನ್ ಬಿಟ್ಟು ಹುಡುಗರಲ್ಲಿ ಒಬ್ಬರಿಗೆ ನಿನ್ ಲೈಫಲ್ಲಿ ಯಾರು ಬಂದ್ರೆ ಅವ್ರು ಪ್ರಪೋಸ್ ಮಾಡ್ತೀವಿ, ಹಂಗೆ ಮಾಡ್ಬೇಕು. ಯಾವ ತರ ಮಾಡ್ತೀವಿ ಹಂಗೆ ಮಾಡಿ, ನಿನ್ ಕ್ರಿಯೇಟಿವ್ ಆಗಿ
ಕಮಾನ್. ಯಾರಿಗೆ ಇವ್ರಿಗ ಯಾರು ಬೇಕಾದ್ರೆ ಮಾಡು, ಮಾಡಲೇಬೇಕಾ? ಮಾಡಲೇಬೇಕು ಟಾಸ್ಕ್. ಡೈರೆಕ್ಟ್ ಆಗಿ ಬರೋಂಗೆ ಮಾಡ್ಬಿಡ್ತೀನಿ ಬಿಡು. ಇವ್ರೇನ ಚೆನ್ನಾಗಿ ಪ್ರಪೋಸ್ ಮಾಡಿದ್ರೆ ಓನ್ಲಿ 2 ಸಬ್ಸ್ಕ್ರೈಬರ್ಸ್ ನಿಮ್ಮ ಕಡೆಯಿಂದ ನಮ್ಗೆ ಬರ್ಬೇಕು. ಏನಂತೀರಾ? ಓಕೆನಾ? ನೋಡಿ ನೀನು ಏನಾದ್ರು ಇವಾಗ ಪ್ರಪೋಸ್ ಚೆನ್ನಾಗಿ ಮಾಡಿದ್ರೆ ನಮ್ಗೆ 2 ಸಬ್ಸ್ಕ್ರೈಬರ್ಸ್ ಕೊಡ್ತಾರೆ. ಸೊ ಅಷ್ಟೇ ಮಾಡು, 2 ಸಬ್ಸ್ಕ್ರೈಬರ್ಸ್. ಯಾರಿಗೆ ಮಾಡ್ಲಿ? ಯಾರು ಬೇಕಾದ್ರೂ ಮಾಡು, ಹುಡುಗರು ಮಾಡ್ಬೇಕು ಒಟ್ನಲ್ಲಿ. ಹುಡುಗರು. ಇನ್ನೇನು ಹುಡುಗಿಗೆ ಮಾಡ್ತೀನಿ, ಇನ್ನೇನು ಅದೇ ನಿಮ್ಮವ್ರಿಗೆ ಹೆಂಗ್ ಮಾಡ್ತೀಯ ಹಂಗ್ ಮಾಡು. ಏನ್ ಎತ್ಕೊಂಡ್ ಮಾಡ್ತೀಯಾ? ಬೇಗ ಮಾಡು, ಫೋಟೋ ಶೂಟ್ ನಡೀತಾ ಇದ್ದಿಲ್ಲ, ಡಿಸ್ಟರ್ಬ್ ಮಾಡ್ಬೇಡ. ಕಮನ್ ಕಮನ್ ಬೇಗ, ಸ್ಟೋರೇಜ್ ಫುಲ್ ಆಗ್ತದೆ. ಹುಡುಗ ಕುತ್ಕೊಂಡಿದ್ದಾನೆ, ನಂಗೆ ಕ್ರಶ್ ಆಯ್ತು, ಅಲ್ಲಿಂದ ಬಂದಿದ್ದೀನಿ. ಹಾ ಓಕೆ ಓಕೆ ಮಾಡಿ ಬೇಗ. ಕಮನ್ ಇಲ್ಲಿ ಮಾಡಿ ಹಿಂಗ ಬೇಗ, ಟೈಮ್ ಏನಾಗಲ್ಲ. ಈ ಹುಡ್ಗನ್ ತೋರಿಸ್ಬಿಟ್ಟು ಆ ಹುಡ್ಗಂಗ್ ಮಾಡ್ತಾ ಇದ್ಯಾ? ಜಾಸ್ತಿ ಚಿಕ್ಕವನಾಗ್ಬಿಟ್ಟ. ಹೌದೇನು? ನಾಚಿಕೆ ಬೀಳ್ತಾ ಇದೆ. ಅಲ್ಲ, ಆ ಹುಡ್ಗ ಎಷ್ಟ್ ಚೆನ್ನಾಗಿ ನಾಚ್ಕೊಂತ ಗೊತ್ತಾ? ನಿನ್ನ ಹೆಸರು? ಪ್ಲೀಸ್ ರಿಜೆಕ್ಟ್ ಮಾಡೋ, ನಿನ್ ಕಾಲ್ ಮುಗಿಯಲ್ಲ ಪ್ಲೀಸ್. ನಾಟ್ ಇಂಟ್ರೆಸ್ಟೆಡ್, ನಾಟ್ ಇಂಟ್ರೆಸ್ಟೆಡ್. ಏನ್ ಓದ್ತಾ ಇದ್ಯಾ? 5th ಸ್ಟ್ಯಾಂಡರ್ಡ್ ಹುಡುಗ ಭವ್ಯ ಅನ್ನೋ ಆಕ್ಟರ್ಗೆ ರಿಜೆಕ್ಟ್ ಮಾಡಿದ್ದಾರೆ. ಇದು ಸೆನ್ಸೇಷನಲ್ ನ್ಯೂಸ್. ಈಗ ಇನ್ನೊಂದು ಟಾಸ್ಕು. ಹೊಸ ಕ್ಯಾಂಡಿಡೇಟ್ ಬಂದವ್ರೆ, ಸಹನಾ ಅಂತ. ಬನ್ನಿ ಇಲ್ಲಿ. ಸೊ ನಿಮ್ಗೊಂದೇನ್ ಗೊತ್ತಾ ಟಾಸ್ಕು? ನಿಮ್ಮ ಜೋಗಿ ಚಿಕ್ಕಿನ ಎತ್ಕೊಂಡು ಒಂದ್ 4 ರೌಂಡ್ ತಿರ್ಗ್ಬೇಕಿಲ್ಲಿ. 4 ರೌಂಡ್ ಅಂದ್ರೆ ತಿರ್ಗುರು 1 ಸಬ್ಸ್ಕ್ರೈಬ್ ಕೊಡ್ರಿ. ಚಿಕ್ಕ ಟಾಸ್ಕ್ ಅಲ್ಲ, ಸಾಕು. ಒಂದೇ 1 ಸಬ್ಸ್ಕ್ರೈಬ್ ಕೊಡಿ ಸಾಕು. ಓಕೆ, ಮಾಡ್ತೀಯಾ? ಮಾಡಿದ್ರೆ 1 ಸಬ್ಸ್ಕ್ರೈಬ್ ಆಗುತ್ತೆ. ಎತ್ತು, ಕಮಾನ್. ನಿಜ ಪೇಷಂಟ್ ಆಗ್ಬೇಕು. ಬೀಳ್ಸ್ಬೇಡ್ರ. ನೀನ್ ತಿರ್ಗೋದಾ? ಒಬ್ಳೆ ಪಾಪ ಕಂಡ್ರೆ ನಿಮ್ಗೆ ಯಾವ ಆಂಗಲ್ ಇಲ್ಲ. ಏನಿದು? ಇಲ್ಲೇ ಈ ಮರ ಸುತ್ತ ರೌಂಡ್ ಹಾಕಿ ಸಾಕು. ಈ ಸುತ್ತಲ್ಲ. ಹಾ ಓಕೆ. ಇವ್ರಿಗೆ ಏನಾನ ಟಾಸ್ಕ್ ನನಗೆ ಗೊತ್ತಿತ್ತು ನೀನು ಅದೇ ಅಂತ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ದ ಟಾಸ್ಕ್. ಈಗ ಮೇನ್ ಪಿಲ್ಲರ್ ಆಫ್ ದ ಸ್ಟುಡಿಯೋ, ಪ್ರೊಡ್ಯೂಸರ್. ಇವರಿಗೆ ಒಂದು ಟಾಸ್ಕ್ ಕೊಡೋಣ ಅಂತ ಇದ್ದೀನಿ. ಏನ್ ಟಾಸ್ಕ್ ಕೊಡ್ಬೋದು ಪವನ್ ಅವ್ರು? ಏನ್ ಟಾಸ್ಕ್ ಕೊಡ್ಬೋದು? ಏನ್ ಕೊಡೋಣ? ಪ್ರಪೋಸ್ ಅದು ಆ ಹುಡುಗಿಗೆ ಹೇಳು, ಅದೆಲ್ಲ ಬೇಡ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಒಂದು ಹೇಳು ನೋಡೋಣ. ನಾನು ಏನ್ ಕೊಟ್ರು ಮಾಡ್ಬೇಕು. ಫಸ್ಟ್ ಹೇಳು. ನನ್ಗಲ್ಲ, ನಾ ಗೊತ್ತಾ. ನಾನು ಹೇಳಿದೀನಿ ಪ್ರಪೋಸ್ ಅವ್ರಿಗೆ ಹೇಗೆ ಇದ್ ಮಾಡು ಅದ್ ಮಾಡು ಬೇಡ. ಅದ್ ಮಾಡು ಇದ್ ಮಾಡು ಅನ್ನಲ್ಲವ, ಪ್ರಪೋಸ್ ಅನ್ನಲ್ಲ. ನಾನು ಬೇರೆ ಅಂತೀನಿ. ಏನಂತ ಹೇಗೆ ಹೇಳು. ಪ್ರೊಡ್ಯೂಸರು ಇದು ತುಂಬಾ ರಿಸ್ಕ್ ಜಾಬು. ಸೊ ಅದಕ್ಕೆ ಇದಕ್ಕೆ 4 ಸಬ್ಸ್ಕ್ರೈಬರ್ಸ್ ನಮ್ಗೆ ಬರಬೇಕು ದಯವಿಟ್ಟು. ಸೊ ಒಂದು ಸಾಂಗ್ ಹಾಕ್ತಿವಿ. ಅವರು ಸಿಂಗಲ್ ಡ್ಯಾನ್ಸ್ ಮಾಡ್ಬೇಕು. ಡ್ಯೂಯೆಟ್ ಅಲ್ಲ ಸಿಂಗಲ್ ಡ್ಯಾನ್ಸ್. ಶೇಕ್ 4 ಸಬ್ಸ್ಕ್ರೈಬರ್ಸ್ ಬೇಡ. 4 ಸಬ್ಸ್ಕ್ರೈಬರ್ಸ್ ನಾನೇ ಮಾಡ್ತೀನಿ. 4 ಸಬ್ಸ್ಕ್ರೈಬರ್ಸ್ ಬೇಡ. ಒಂದ್ ಡ್ಯಾನ್ಸು ಸಿಂಗಿಂಗು ಅದ್ ಬಿಟ್ಟು ಬೇರೆದು ಏನಾದ್ರೂ ಹೇಳ್ರಿ ನಾನು ಮಾಡ್ತೀನಿ. ಪ್ರಪೋಸ್ ಬೇಕಾ ಡ್ಯಾನ್ಸ್ ಬೇಕಾ? ಪ್ರಪೋಸೇ ಮಾಡ್ಬಿಡ್ತೀನಿ. ಓಕೆ. ಚಿಕ್ಕ ಹುಡುಗಿಗಲ್ಲ, ಈಗಲೇ ಹೇಳಿದೀನಿ. ಆಯ್ತು. ಸರಿ. ಶೇಕು ಪ್ರಪೋಸ್ ಮಾಡ್ತಾರಂತೆ 4 ಸಬ್ಸ್ಕ್ರೈಬರ್ಸ್ ನ. ಅವ್ರು ಪ್ರಪೋಸ್ ಮಾಡ್ತಾ ಇದ್ದಂಗೆ 4 ಸಬ್ಸ್ಕ್ರೈಬರ್ ಮಾಡ್ಬೇಕು ನೀವು ಇಲ್ಲಿ. ಓಕೆನಾ ಗೈಸ್? ದಿಸ್ ಇಸ್ ಫಾರ್ ಕಾಮಿಡಿ ಓನ್ಲಿ. ಸೀರಿಯಸ್ ತಗೊಂಡ್ಬೇಡ್ರಿ ಯಾರೇ ನೋಡ್ತಾ ಇದ್ರು. ಓ ಏನು ಪ್ರಪೋಸ್ ಮಾಡ್ತಾ ಇದ್ದಂಗೆ ನೋಡ್ತಾ ಇರೋರೆಲ್ಲ ಹುಡ್ಕೊಂಡ್ ಬಂದು ನೋಡ್ತಾರೆ. ಬೇಗ ಶೇಕ್ ಅವ್ರೆ, ಟಾಸ್ಕ್ ಬೇಗ ಲ್ಯಾಗ್ ಆಗುತ್ತೆ. ಹುಡುಗರ್ಗ್ ಮಾಡಿಯಾ? ಹುಡುಗಿರ್ಗ್ ಮಾಡ್ಬೇಕು? ಹುಡುಗಂಗೆ ಹುಡುಗಂಗೆ ಅಲ್ಲ, ಹುಡುಗಿಗೆ. ಆಮೇಲೆ ಇವ್ರಿಗೆ ಮಾಡಿಯ ಚಿಕ್ಕ ಹುಡುಗಿರ್ಗೆ. ಏನೋ ನನ್ ಪ್ಲಾನ್ ಆಗ್ತಾ ಇದ್ದೆ. ಅವರೆಲ್ಲ ಇಲ್ಲಪ್ಪ, ಒಂದ್ ರೇಂಜ್ಗೆ
ಶೇಕ್ ಹುಡ್ಗಿಗ್ ಹೋಗಿ ಮಾಡಿದ್ರೆ ಹುಡುಗರು ಏನ್ ಅನ್ಕೊಳಲ್ಲ. ನೀನ್ ಹೋಗಿ ಮಾಡಿದ್ರೆ ಯಾವ್ದು ತಗೊಂಡ್ ಹೊಡಿತಾರೋ ಗೊತ್ತಿಲ್ಲ. ಬೆಟ್ರ್ ಡ್ಯಾನ್ಸ್ ಮಾಡ್ಬಿಡು. ಡ್ಯಾನ್ಸ್ ನೋಡು ಎಲ್ಲೋ ಮೂಗಿನ ಏನೋ ಅನ್ಕೊಂಬತ್ತ ನೋಡಿಸ್ಬೇಕು. ಗೈಸ್ ಡೇರ್ ಪೋಸ್ಟ್ಪೋನ್ ಗೈಸ್. ಪಾಸ್ ಡ್ಯಾನ್ಸೇ ಆಡ್ತೀನಿ ಪರವಾಗಿಲ್ಲ. ಡ್ಯಾನ್ಸ್ एकदम इन्होंने वक्त बदल दिया, जज्बात बदल दिए, जिंदगी बदल दी. एक ಡ್ಯಾನ್ಸ್ ಕಮಾನ್ ಒಂದ್ ಸಾಂಗ್ ಹಾಕಿ ಪ್ಲೀಸ್ ಪವನ್ ಅವ್ರು. ಮತ್ತೆ ಹಾ ಇವಾಗೆ ಅಷ್ಟೇ ಆಗೋಯ್ತು. ಆಗೋಯ್ತಲ್ಲಿ ಪೊಸಿಷನ್ ಬಂದ ನಂಗೆ ಅರ್ಥ ಆಗಿಲ್ಲ. ಹಾಡಿಲ್ಲ, ಚೆನ್ನಾಗಿ ಆಡಿಲ್ಲ, ದಯವಿಟ್ಟು ಇನ್ನೊಂದ್ಸಲಿ ಪ್ಲೀಸ್ ಹಾಕಿ. ಕೊಡ್ತೆ. ಹಾ 1 2 3 4.5 ಮುಕ್ಕಾಲು ಬದುಕೋಗು. ನಾನ್ ಬಿಡ್ತಾ ಇದೀನಿ, ಬದುಕೋಗು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ಇತ್ತು ಶೇಕ್ ಡ್ಯಾನ್ಸ್ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ, ಏನೋ ಒಂದ್ ಸಪೋರ್ಟ್ ಮಾಡಿ. ಡಿಸ್ಲೈಕ್ ಆರು ಒತ್ರಿ, ಏನೋ ಒಂದ್ ಸಪೋರ್ಟ್ ಮಾಡಿ. ಬ್ಯಾಡ್ ಕಮೆಂಟ್ ಆದ್ರೂ ಹಾಕ್ರಿ, ಏನೋ ಒಂದ್ ಮಾಡ್ರಿ. ಆಧಾರ ಮಾಡ್ಲಿ ಇರೋ ನಮ್ ಏನೋ ಒಂದ್ ಮಧ್ಯದಲ್ಲಿ ಪ್ರಯತ್ನ ಪಡ್ತಾ ಇದೀನಿ. ಹೊಸದಾಗಿ ಬೇರೆ ಇನ್ಫಿನಿಟ್ ಸ್ಟುಡಿಯೋ ಇರೋದು ಹೇ ಸ್ಟುಡಿಯೋ ಆಗಿದೆ. ಹೌದು, ಅದಕ್ಕೆ ನನ್ಗೆ ವಯಸ್ಸಾಗ್ಬಿಟ್ಟಿದೆ. ನಮ್ ಪ್ರೊಡ್ಯೂಸರ್ ಯಾವ ಬಾಳ ಅಲ್ಲ ಇದ್ದಾರೆ. ಅಯ್ಯೋ ಮನ್ಸು ಕುಗ್ಗುತ್ತಿದೆ, ಅಳುತ್ತಿದೆ, ಛೇ ಎಂತ ದುರ್ವಿಧಿಯೇ. ಹೌದು, ಅದಕ್ಕೆ ನಾವೇ ಕೊಟ್ಟಿರೋದು ಇಟ್ಕೊಳ್ಳಿ ಅಂತ. ಇಟ್ಕೊಳ್ಳಿ ಚಾರ್ಜ್ ಹಾಕೋ ಪವರ್ ಹಂಗೆ. ಅಲ್ಲಿ ನೋಡಲ್ಲಿ ಚುಚ್ಚಿಲ್ಲ ಅದು ಮೈಕು. ಹೌದೇನೋ, ಅದು ಕರೆಕ್ಟ್. ಇದು ಟಾಸ್ಕ್ ಅನ್ನು ನಮ್ಮ ಪ್ರೊಡ್ಯೂಸರ್ ಅವರು ಹೇಳ್ಬೇಕು ಅಂತ ವಿನಂತಿ. ದಯವಿಟ್ಟು ನಿಮ್ಮ ಹೆಸರು? ನಮ್ಮ ಅಕ್ಕ ಬಂದು ಅಕ್ಕ. ನಿಮ್ಮ ಹೆಸರು? ಲಕ್ಷ್ಮಿ ಹೇಳಿ ಮತ್ತೆ. ನಿಮ್ಮ ಹೆಸರು? ಅಲ್ಲ ಹೇಳ್ರಿ. ವೈವಾಲ್ ಕೇಳ್ತಾರಲ್ಲ ಇವಾಗ ಇಂಟರ್ವ್ಯೂ ಅಲ್ಲಿ ಯು ಆರ್ ಫ್ರಮ್ ದೊಡ್ಡಬಳ್ಳಾಪುರ. ವೈ ದೇರ್ ಬೆಂಗಳೂರು ಆಗಿರ್ಬಾರ್ದಾಗಿತ್ತಾ? ಓಕೆ, ಟಾಸ್ಕ್ ಅನ್ನು ನಮ್ಮ ಶೇಕ್ ಪ್ರೊಡ್ಯೂಸರ್. ನನ್ಗೇನು ಗೊತ್ತಿಲ್ಲ. ಇನ್ನು ಅವಾಗಿಂದ ಇನ್ನೇನಕ್ಕೆ ನಾನು ಹೇಳ್ತೀನಿ ಅಂತ ಅವ್ರೆ. ಅದು ಹೇಳ್ದೆ ಮರ ಇಕ್ತಿಯ ಕೇಳು, ಒಂದ್ ಮರ. ಓಕೆ, ಈ ಸತಿ ಭವ್ಯಾಗ ಚಾನ್ಸ್ ಕೊಡೋಣ. ಭವ್ಯ ಟಾಸ್ಕ್ ಕೊಡಿ ಅವ್ರಿಗೆ. ಪವನ್ ಗ್ರ್ಯಾಂಡ್ ಫಾದರ್ ಏನಾದ್ರು ಹೇಳ್ತಾರ? ಏನಿಲ್ಲ, ಇವ್ರಿಗೆ ಕೊಟ್ಟಿದೀವಿ ಜವಾಬ್ದಾರಿ. ಪ್ಲೀಸ್ ಕಂಟಿನ್ಯೂ ಬೇಗ. ಹಾ ಶೋರ್. ಸ್ವಲ್ಪ ಕಷ್ಟದ್ ಕೊಡಿ. ಬೇರಲ್ಲ ಅವ್ರದ್ದು ಆಗೋಗಿದೆ. ಕಡ್ಡಿ ಎತ್ಕೊಂಡು ಹಿಂಗ್ ಚೆನ್ನಾಗಿ ಹೊಡ್ದಾಕ್ಬೇಕು. ಈ ಡೇರ್ ನನಗೆ ಕೊಟ್ಟಿದ್ದಾರೆ. ಮಾಡ್ತಿದ್ದೆ. ಅದೇ ಕಡ್ಡಿ ಅಲ್ಲ, ಬೇರೆ ಕಡ್ಡಿ. ಭವ್ಯ ಬೇರೆ ಡೇರ್ ಕೊಡ್ಬಾ ಭವ್ಯ. ಇಲ್ಲ ಯಾವ ಜನ್ಮದ ಸೇಡೋ ಭವ್ಯಂಗೆ ಪವನ್ ಮೇಲೆ. ಅಯ್ಯೋ, ಇಲ್ಲಿ ನಾವ್ ಏನ್ ಮಾಡ್ತೇವೆ ಗೊತ್ತಾಗ್ತಿಲ್ಲ, ಇವ್ರು ಏನೋ ಮಾಡ್ಕೊಂತ. ಗೈಸ್, ನಮ್ಮ ಟೀಮಿನ ಗತೋದ್ ಗಜ ಫುಲ್ಲು ಬ್ಯಾಟಿಂಗ್ ಭಾಷಾ ರೋಹನ್ ಬಂದಿದ್ದಾರೆ. ಸೊ ಇವರಿಗೆ ಟಾಸ್ಕ್ ಅನ್ನು ನಮ್ಮ ಪವನ್ ಗ್ರ್ಯಾಂಡ್ ಫಾದರ್ ಹೇಳ್ತಾ ಇದಾರೆ. ಯಾರ್ಗನ ಪ್ರಪೋಸ್ ಮಾಡಬೇಕು, ಒಂದ್ ಹುಡುಗಿಗೆ ಪ್ರಪೋಸ್. ಎಲ್ಲ ಪ್ರಪೋಸ್ ಹೇಳಿ ಯಾವ್ದಾನ ಒಂದ್ ಹೋಗಿ. ಗೈಸ್, ಅವ್ನ್ಗೆ ಏನ್ ಚಾಲೆಂಜ್ ಹೇಳಿದ್ರು ಎಲ್ಲ ಏನೋ ಒಂದ್ ಮಾಡ್ಬರ್ತಾನೆ ನೋಡ್ರಿ. ಹೇಳು ಏನು ಟಾಸ್ಕ್? ಅವ್ನ್ ಮರ ಹತ್ತಿದ್ರು ಹತ್ ಬಿಡ್ತಾನ. ಮರ ಬೀಳತದೆ ಅಂತ ನಂಗೆ ಭಯ ಅಷ್ಟೇ. ಈ ತರ ಬಿಲ್ಡಪ್ ಕೊಡ್ತಾರೆ. ಬೇಡ, ನಮ್ಮ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಇರು ನಮ್ಮಲ್ಲಿ ಹೆಂಗ ಪುಳೋಗ್ರೆ ಭಾಷೆ ಇರು. ನಮ್ಮಲ್ಲಿರುವಂತ ಭವ್ಯ ಆಕ್ಟರ್ಗೆ ಅವರು ಮಿನಿಮಮ್ ಅಂದ್ರೂ ಒಂದು 30 ಸೆಕೆಂಡ್ಗಳಷ್ಟು ಹಾಡು ಹೇಳಿ ಇಲ್ಲ ಏನೋ ಒಂದ್ ಮಾಡಿ ಇಂಪ್ರೆಸ್ ಮಾಡ್ಬೇಕು. ಅವ್ರು ಇಂಪ್ರೆಸ್ ಆದ್ರ ಇಲ್ಲ ಅಂತ ಅವ್ರು ಹೇಳ್ಬೇಕು. ಎಡಿಟಿಂಗ್ ಅಲ್ಲಿ ಕಿತ್ತಾಕ್ಬಿಡಿ. ಇಲ್ಲೇ ಬಂದ್ಬಿಟ್ರಿ ಸರ್. ಗೈಸ್ ಏನ್ ಗೊತ್ತಾ, ಈಗ ಇವ್ನು ಹೇಳ್ದಂಗೆನೆ ಏನದು ಭವ್ಯಗೆ ಇಂಪ್ರೆಸ್ ಮಾಡ್ಬೇಕು ಅಂತ. ಸೊ ನಂದೇನ್ ಗೊತ್ತಾ, ಭವ್ಯ 1 2 3 4 ಜನ ಹುಡುಗಿರಿದ್ದಾರೆ. 4 ಜನ ಯಾರ್ಗನ ಮಾಡ್ಲಿ, ಬಟ್ ಇಂಪ್ರೆಸ್ ಅಂದ್ರೆ ಕ್ಯೂಟೆಸ್ಟ್ ಆಗಿ ಇಂಪ್ರೆಸ್ ಮಾಡಿ ಪ್ರಪೋಸ್ ಮಾಡ್ಬೇಕು ಅವ್ನು. ಲೈಕ್ ವಿಡಿಯೋಗ್ ನೋಡಿ ಕ್ಯೂಟ್ ಅನ್ಸ್ಬಿಡ್ಬೇಕು. ಈ ಇಲ್ಲಿರೋ ಎಕ್ವಿಪ್ಮೆಂಟ್ಸ್ ಅಲ್ಲಿ ಎಲ್ಲೇನ ರೋಸ್ ಅನ್ಕೊಂಡ್ಬಿಡ.
ಬೇಸಿಕಲಿ ನಾನು ಇಂಟ್ರೋವರ್ಟ್ ಗೈಸ್. ನನ್ಗೆ ಇಂಟ್ರೋ ವರ್ಡ್ ಔಟ್ರೋ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅದು ಹಾರ್ಡ್ ಡಿಸ್ಕ್ ಸಾಫ್ಟ್ ಡಿಸ್ಕ್ ಬೇಡ ನನಗೆ. ಓಕೆ, ಬೇಗ ಟಾಸ್ಕ್ ಮಾಡು. ಅಯ್ಯೋ, 10 ರೂಪಾಯಿ ಆಕ್ಟಿಂಗ್ ಮಾಡೋದು 100 ಅನ್ಬೇಡಿ, ನನ್ ಕಷ್ಟ ಬರೀ ನನಗ್ ಮಾತ್ರ ಗೊತ್ತು. ಪವನ್ ಬೀಳ್ತಾರ ಕಷ್ಟಕ್ಕೆ. ಸಬ್ಸ್ಕ್ರೈಬ್ ಮಾಡಿ ಗಂಟೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಅಂತ ವಾಸಿ. ಓಕೆ, ಈಗ ಪ್ರಪೋಸ್ ಮಾಡಕ್ ರೆಡಿ ಇದ್ದಾರೆ. ನಿಮ್ಮ ಆಯ್ಕೆ ಭವ್ಯ. ಕರೆಕ್ಟ್ ಅನ್ಕೊಂಡಿದ್ದೆ. ಸ್ಟೇಜ್ ಅಲಂಕರಿಸಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ, ದಿ ಸ್ಟೇಜ್ ಓವರ್ ಟು ರೋಹನ್. ಬನ್ನಿ, ನಾವ್ ಅಲ್ಲಿ ಕುತ್ಕೊಂಡು ನೋಡೋಣ. ಬನ್ನಿ ಸರ್, ನಾವ್ ಇಲ್ಲಿ ಕುತ್ಕೊಂಡು ನೋಡೋಣ. ಮೈಕ್ ಕೊಡ, ಇನ್ನೊಂದು ಮೈಕ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ರಿಯಾಕ್ಷನ್ ಗಳು ಕ್ಯಾಪ್ಚರ್ ಮಾಡ್ತೀವಿ. ಫೋನ್ ಒಳಗೆ ಪ್ಲೀಸ್ ನೀವು ಇಲ್ಲಿ ಬನ್ನಿ. ನನ್ನ ಫೇಸ್ ಅಷ್ಟೇ ನೋವು ಸರ್. ಒಂದ್ ಚಿಕ್ಕ ಸೆಂಟೆನ್ಸ್ ಇದ್ರೆ ಪರವಾಗಿಲ್ಲ. ಇಂಪ್ರೆಸ್ ಆದ್ರೂ ಇಲ್ಲ, ನಾವು ಆಮೇಲೆ ಕೇಳ್ತೀವಿ. ಹೌದಾ, ಏನ್ ಹೇಳಿದ್ರು ಇಂಪ್ರೆಸ್ ಆದ್ರೆ ಅಂತ ಹೇಳ್ಬಿಡ್ಬೋದು ಪ್ಲೀಸ್. ಇಂಪ್ರೆಸ್ ಆದ್ರೇನೆ ಟಾಸ್ಕ್. ಓಕೆ, ಎಷ್ಟು ಜನ ಸಬ್ಸ್ಕ್ರೈಬರ್ ಅವನ್ಗೆ ಹೇಳಿರೋದು ತುಂಬಾ ಈಸಿ ಅಂತ ಅಲ್ಲ, ಕಷ್ಟದ ಕೆಲಸ. ಇಂಪ್ರೆಸ್ ಮಾಡ್ಬೇಕಂತೆ. ದಯವಿಟ್ಟು ಒಂದು 3 ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಪ್ಲೀಸ್. ನಮ್ಮ ಹೊಟ್ಟೆಪಾಡಿಗೆ ದಯವಿಟ್ಟು ಹೊಟ್ಟೆಪಾಡಿ ಅದಂತೂ ಕಂಪಲ್ಸರಿ. ಇಂಪ್ರೆಸ್ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಮಾಡಿಸ್ತೀವಿ. ಕಮಾನ್ ರೋಹನ್. 3, 2, 1 ಸ್ಟಾರ್ಟ್. ಏನಿಲ್ಲ. ಎಕ್ಸ್ಪ್ರೆಷನ್ ಇದೆ. A few moments later, 2000 years later, one eternity later. ಕಷ್ಟ ಸುಖ ಅಂತ ಬಂದಾಗ ಜೊತೆಲಿ ಇರ್ತೀನಿ. ಬ್ಯಾಗ್ ಎತ್ಕೊಂಬರ್ರಿ ಬರ್ಬೇಕಾದ್ರೆ. ನಿನ್ ಕಷ್ಟದಲ್ಲೂ ಜೊತೆಲಿ ಇರ್ತೀನಿ, ಸುಖದಲ್ಲೂ ಜೊತೆ ಇರ್ತೀನಿ. ಐ ಲವ್ ಯು. ಯಾವ ಫಿಲ್ಮ್ ಡೈಲಾಗ್ ಯಾವ್ದೋ ನಮ್ದ್ರಾಗೆ ಯಾವ್ದೋ ಬಾರೋ ಬೇಕೋ ಯಾವ್ದೋ ಇಂಪ್ರೆಸ್ ಆದ್ರ ಫ್ರೆಂಡ್ ಆಗಿ ಕಷ್ಟದಲ್ಲಿ ನಿಮ್ಗೆ ಇದೇ ತರ ಇಂಪ್ರೆಸ್ ಆದ್ರ ಈ ತರ ಹುಡುಗಿರು ಅಲ್ಲ, ಬೇರೆ ಡೇರ್ ಕೊಟ್ಬಿಡ್ರು. ಈ ತರ ಲೇಡೀಸ್ ಮ್ಯಾಟರ್ ಬೇಡ. ನಿನ್ ಜೆಂಟ್ಸ್ ತಾನೆ. ಓಕೆ, ರೆಡಿ. ಪ್ರೊಡ್ಯೂಸರ್ ಒಳ್ಳೆ ಪ್ರೊಡ್ಯೂಸರ್. ಅದೇ ಅದೇ ಡೈಲಾಗ್ ಮತ್ತೆ ಹೇಳ್ಬೋದು. ಉದ್ರೋಬೇಕು ಮುಂದಕ್ಕೆ, ಅದು ದೊಬ್ಬ ಅನ್ಬೇಕು. ಆಗಿಲ್ಲ ಅಂದ್ರೆ ಅದೇ ಡೈಲಾಗ್ ಯಾಕೆ ಹೇಳ್ತೀರಾ? ಆಜ್ ಬರ್ತಾ ಇಲ್ಲ ಅಂತ ಶೇಕ್ಗೆ ಆಟ ಆಡಕ್ಕೆ. ನೀನ್ ಬೈಸ್ಕೊಂತೀಯ, ಇಂಪ್ರೆಸ್ ಆಗ್ಬಿಟ್ರೆ ಅದಕ್ಕೆ ಏನಾನ ಕೊಡ್ತೀಯಾ? ಇನ್ನಕ್ಕೆ ಏನ್ ಕೊಡ್ತೀಯಾ? ಕೈಯತ್ತು ಈ ಕೈ ಉಂಡ್ರ ಏನೇನು ಐಸ್ ಕ್ರೀಮ್ ಹೀರೋ ಏನ್ ಕೊಡಿಸ್ತೀಯ? ಅಲ್ಲಿ ಹೋಟ್ಲಲ್ಲಿ ಕೊಡಿಸ್ತೀನಿ. ಹೋಟ್ಲಲ್ಲಿ ನಿಂದೆ ಬಿಲ್ಲು. ನಮ್ಮ ಡೋನ್ ಅಂದ್ರ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ರೆಕಾರ್ಡ್ ಅಂದ್ರ ಎತ್ತ ಸಾಕು ಕೊಡ್ತಾನೆ ಐಸ್ ಕ್ರೀಮ್. ಎತ್ಬೇಕಾಗಲ್ಲ, ಸಿಗಾಕೊಂಡಿದ್ದೀನಿ. ನೀನ್ ಐಸ್ ಕ್ರೀಮ್ ಕೊಡ್ತೀನಿ ಅಂದ್ರೆ ನನ್ ಪ್ರಾಣನೇ ಕೊಡ್ತೀನಿ ಅಂತ ಅಮ್ಮ, ನೀನ್ ಎತ್ತಬೇಡ. ನಿಧಾನಕ್ಕೆದಳು ಮ್ಯಾಗ್ನೆಟ್ರಾ ಯಾವ ಗತಿಯಲ್ಲಿ ಬಂದು ಕುತ್ಕೊಂಡ ನಾನು ಇಲ್ಲಿ. ರಾಟ್ಲೇದ ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ.
ರಾಟ್ಲೇದಾ ಕಾವಲ್ಸಿಂದ ಮೇಕುಡು ಬೇಕಿತ್ತ ಮೊಟ್ಟೆ ಅಲ್ಲಿ ಕುತ್ಕೊಳೋದು ಸವಾಸ ಮಲ್ಕೊಂಬಿಡು ಸ್ವಿಮ್ಮಿಂಗ್ ಆಡ್ಬಿಡು ನೋಡು ಹಂಗೆ ಓ, ಅಷ್ಟೇ, ಅಷ್ಟೇ. ಮೊಟ್ಟೆಯಿಂದ ಆಚೆ ಬರ್ತಾರಂತ ಮೊಟ್ಟೆಯಿಂದ ಆಚೆ ಬಂದ ಮಗು ಹುಡ್ತು ಮಗು ಪುಷ್ ಪುಷ್ ರಶ್ ಏ ಉಂಟ್ರಲ್ಲೇ ಗೈಸ್ ಇನ್ನ ಮೇನ್ ಕ್ಯಾಂಡಿಡೇಟ್ ಇದಾರೆ ಅವ್ರಿಗೆ ಡೇರೆ ಕೊಟ್ಟಿಲ್ಲ ನಾವು. ಇನ್ನೊಂದೇನ್ ಗೊತ್ತಾ, ನಾನ್ ಕೊಡ್ತೀನಿ ಅವ್ರಿಗೆ ಡೇರು. ಯಾವ್ದನ ಒಂದು ಹುಡುಗಿಗೆ ಹೋಗಿ ಹಿಂಗೊಂದು ಹಿಂಗ್ ಮಾಡ್ತೀನಿ ಹುಡುಗಿ ಹುಡುಗಿನೇ ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಒಂದು ರೌಂಡಿಂಗ್ ರಿಕ್ವೆಸ್ಟ್ ಅಂಬಲ್ ಆತರ ಇಲ್ಲ ಪರವಾಗಿ ಒಂದು ರೌಂಡ್ ಅಕ್ಕ ಅನ್ಬಿಡ್ತಾವ್ರೆ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಂಡ್ ಪ್ಲೀಸ್. ಮತ್ತೆ ಏಕ್ ಅದು 3 ಆಯ್ತು. ಥ್ಯಾಂಕ್ ಯು. ಸಾರಿ ಅದು ರೆಡಿ ಹೋಗ್ ಮುಂದಕ್ಕೆ. 2 ಮೈಕ್ ಐತಿ. ಇಲ್ಲ ಅದು ಆಫ್ ಮಾಡಿದ್ದೀನಿ. ಸೋತಗೋನಲ್ಲ ಎಲ್ರು ಹಂಗೆ ಅಂದ್ರು. ಇಲ್ಲ ಇವ್ನು ಸೋತಗೋನೆ. ರಾಯ ಇದು ಫುಲ್ ಬೈತಾ ಇರೋದು ಇದು. ಯಾವ್ದೋ ಒಂದು ಪ್ರಾಣಿ ನಿನ್ಗೆ ಯಾವ್ದು ಇಷ್ಟ ಆಯ್ತು? ಕೋಗಿಲೆ ಪ್ಲೀಸ್ ಯಾವ ಪ್ರಾಣಿ ಇದು? ಇದು ಸಿಂಹ. ಸಿಂಹ ಅಂತೆ. ಸಿಂಹ ಸೌಂಡ್ ಮಾಡು ಒಂದೇ ಒಂದ್ಸಲಿ. ಆಯ್ತು ಹೋಗ, ಹಂಗೆ ಇರೋದು. ಹೋಗ ಹಂಗೆ ಕರೆಕ್ಟಿಗೆ ಆಯ್ತು, ಹೋಗು ಬೇಗ ಹೋಗು. ಮಾಡು ಹೆಂಗೆ ಹಂಗೆ ಮಾಡು ಕರೆಕ್ಟ್. ಹೆಂಗೆ ರೋಹನ್? ಈಗ ಮಾಡು. ಇನ್ನೊಂದು 2 ಸತಿ ಮಾಡ್ಬೇಕು. ಬನ್ನಿ ಅವ್ರು ಕೊಡಿ, ಅವ್ರು ಕೊಟ್ಟು ನೀವು ಮಾತಾಡಿ. ನೀವು ಮಾತಾಡಿ, ನಾನು ಮಾತಾಡ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಅಲ್ಲಿಗೆ ಊಟ 11:05 ಯೂಶಲಿ ಟೈಮ್ ನಾವು 12 ಗಂಟೆಗೆ ಟಿಫನ್ಸ್ ಮಾಡೋದು ನಮ್ಮ ಸ್ಟುಡಿಯೋದಲ್ಲಿ ಟೈಮಿಂಗ್ಸ್. ಅದು ಐಸ್ ಕ್ರೀಮ್ಸು ಅದು ಎಲ್ಲ ಎಲ್ಲ ಒಂಚೂರು ಎಳಿತಾ ಐತೆ. ಬಟ್ ಅದೇ ತಿನ್ನಕ್ಕಾಗ್ತಾ ಇಲ್ಲ, ಏನು ಮಾಡೋದು? ಇಲ್ಲಿ ನಮ್ಮ ಪ್ರೊಡ್ಯೂಸರ್ಗೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿದ್ರೆ ನಮ್ಗೆ ಏನೋ ಟ್ರೀಟ್ ಕೊಡ್ತಾರೆ ಅಂತ ಒಂಚೂರು ಏನೋ ಮಾಡಿ. ಅವ್ರಿಗೂ ಕಾಸು ಬರಬೇಕು, ಸ್ವಲ್ಪ ಏನೋ ಮಾಡಿದ್ರೆ ಆಗಿತ್ತು. ಓಕೆ, ನಂದಿ ಎಲ್ಲ ನೋಡಿರ್ತೀರಾ ನೋಡಿ ಗೈಸ್. ಎಲ್ಲ ತಿಂದು ಗಿಂದು ಎಲ್ಲ ಆಯ್ತು, ಇಳಿತಾ ಇದ್ದೀವಿ ಒಬ್ರೊಬ್ರೆ ಒಂದೊಂದೇ ಹೆಜ್ಜೆ ಇಳಿತಾ ಇದೀನ. ಹತ್ತವಾಗಂತೂ ಕಾಲು ಹಿಂಗೆ ಆಗೋಯ್ತು. ಅದಕ್ಕೆ ಈಗ ಇಳಿಯುವಾಗ ನಾವು ಸ್ವಲ್ಪ ಇರ್ಲಿ ಕಾಲುಗಳಂತ ಮೇಲ್ಮೆಲ್ಲಿಗೆ ಇಳಿತಾ ಇದೀವಿ. ನೋಡಿ ಅಲ್ಲೂ ಇಳಿತಾವ್ರೆ ಅವಳಂತೂ. ಅಯ್ಯಪ್ಪ ನೋಡಿ ಗೈಸ್, ವ್ಯೂ ಸಖತ್ತಾಗಿದೆ ಇಲ್ಲಿ. ಅಲ್ಲಿ ನಾನು ಮಾತಾಡಿದ್ದೀನಿ ಗೈಸ್. ಫೈನಲಿ ಏನದು ಟ್ರೆಕ್ಕಿಂಗು ಶೂಟಿಂಗ್ ಎಲ್ಲ ಮುಗೀತು. ಹೆಂಗೆ
ಹೆಂಗೆ ಇಳ್ದು ಬಂದಿದ್ದೀವಿ ಅಂದರೆ ಸಖತ್ತಾಗಿ ಇಳ್ದು ಬಂದಿದ್ದೀವಿ. ಸೊ ಇಳ್ದು ಬಂದಿದ್ದೀವಿ, ಸಖತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು. ನೀವು ಒಂದ್ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ, ನಂದಿ ಹಿಲ್ಸು ಟ್ರಕ್ಕಿಂಗ್ ಮಾಡಿ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಸೊ ಎಲ್ರಿಗೂ ಧನ್ಯವಾದ. ಮತ್ತು ಇನ್ನು ನೋಡಿಸ್ತೀನಿ, ವ್ಲಾಗ್ಸ್ತೀನಿ. ಎಲ್ಲರೂ ಬರ್ತಾ ಇದ್ದಾರೆ ಹಿಡ್ಕೊಂಡು. ನಾವು ಆ್ಯಕ್ಚುಲಿ ಎಲ್ಲರೂ ಬೇಗ ಬಂದುಬಿಟ್ವಿ ನಾವು ಹಿಡ್ಕೊಂಡು. ಸೊ ಅವರು ಬರ್ತಿದ್ದಾರೆ, ಅವ್ರಿಗೂ ನೋಡಿಸ್ತೀನಿ ಅವಾಗ. ಆದರೂ ಗೈಸ್ ಏನು ಗೊತ್ತಾ, ಅರ್ಧ ಗಂಟೆ ಕಾಯಿಸೋರೆ. ಅಲ್ಲ, ನಾವು ಏನಂತ ಬೇಗ ಬಂದ್ವಿ ಅಂತ ನಮಗಂತೂ ಗೊತ್ತಿಲ್ಲ. ಒಂದೊಂದೇ ಸ್ಟೆಪ್ ಇಳಿತಾ ಬಂದ್ವಿ. ಅವರು ಹಂಗೆ ನಮ್ಮಿಂದನೇ ಒಂದೊಂದೇ ಸ್ಟೆಪ್ ಇಳಿತಾ ಬಂದ್ರು. ಏನು ಎಲ್ಲಿ ಕುತ್ಕೊಂಡಿದ್ರೋ ಗೊತ್ತಿರಲಿಲ್ಲ. ಈಗ ಬರ್ತಾವ್ರೆ, ಮುಕ್ಕಾಲು ಗಂಟೆ ಕಾಯಿಸು ಅಲ್ಲಿ ಬರ್ತಾವ್ರು ನೋಡ್ರಿ ಗೈಸ್. ಏನು ಅನ್ನನೇ ಇಂಥವು ಜನಗಳಿಗೆ. ಅವಾಗಲೇ 1 ಗಂಟೆ 1:15 ಬೇರೆ ಆಗೈತೆ ಟೈಮ್. ಏನು ಮಾಡ್ಬೇಕು ಹೇಳಿ, ಎಲ್ಲರೂ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.